ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮಲ್ನಾಡ್ ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ, ಕೇಂದ್ರ ಸಚಿವರೊಂದಿಗೆ ಎಚ್ಡಿಕೆ ಚರ್ಚೆ, ವರದಿ ಕೇಳಿದ ಅರಣ್ಯ ಸಚಿವರು. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು, ಸದನದಲ್ಲಿ ಶಿವಲಿಂಗೇಗೌಡ ರುದ್ರಾವತಾರ, ಬಿಜೆಪಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ ಅರಸೀಕೆರೆ ಶಾಸಕ. ವಿಧಾನಸೌಧದಲ್ಲಿ ಸಕಲೇಶ್ಪುರದ ವಿಶೇಷ ಚೇತನ ವಿದ್ಯಾರ್ಥಿಗಳ ಕಲರವ, ಶಾಸಕ ಸಿಮೆಂಟ್ ಮಂಜು ಅವರಿಂದ ಆತ್ಮೀಯ ಸ್ವಾಗತ, ಶಾಸಕರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ. 60 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ರು ಸಿಗದ ಹಕ್ಕು, ಆಡಳಿತ ವಿಳಂಬ ಧೋರಣೆಗೆ ವಿವಿಧ ಸಂಘಟನೆಗಳ ಆಕ್ರೋಶ, ಕಾರೆಕೆರೆ ಕಾವಲು ದಲಿತ ಕುಟುಂಬಗಳಿಂದ ಧರಣಿ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಆಕ್ರೋಶ, ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ, 4 ತಿಂಗಳಿಂದ ನೀರಿಲ್ಲದೆ ಪರದಾಟ. ಬೇಲೂರು ಪುರಸಭೆಯಲ್ಲಿ ರಾಜಕೀಯ ಸಮರ, ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಭರ್ಜರಿ ಜಯ, ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ವಾರ್ತೆಗಳ ವಿವರ. ಕರ್ನಾಟಕದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂತ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷಕ್ಕೆ ಶಾಶ್ವತ ತಡೆಯೊಡ್ಡಿ ಜನರ ಜೀವ ರಕ್ಷಣೆ ಮಾಡುವ ಸಂಬಂಧ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಪರಿಸರ, ಅರಣ್ಯ ಮತ್ತೆ ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಸಂಸತ್ ಭವನದಲ್ಲಿ ಅರಣ್ಯ ಸಚಿವರ ಕಚೇರಿಯಲ್ಲಿ ನಡೆದ ಭೇಟಿ ವೇಳೆ ಮುಖ್ಯವಾಗಿ ಕೊಡಗು, ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ರಾಮನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಡೀತಾ ಇರತಕ್ಕಂತ ಆನೆಗಳ ದಾಳಿಯ ಬಗ್ಗೆ ಸಚಿವರು ಚರ್ಚೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ವನ್ಯಜೀವಿಗಳ ಉಪಟಳ ನಿರಂತರವಾಗಿ ನಡೀತಾ ಇದೆ, ಇದರಿಂದ ಅನೇಕರು, ಅದರಲ್ಲೂ ಕೂಡ ಅರಣ್ಯ ಅಂಚಿನಲ್ಲಿ ಬೇಸಾಯ ಮಾಡ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ರೈತರು ಬಲಿಯಾಗ್ತಾ ಇದ್ದಾರೆ. ಇನ್ನು ಅನೇಕರು ಗಾಯಗಳಿಂದ ಶಾಶ್ವತವಾಗಿ ಅಂಗವೈಫಲ್ಯಕ್ಕೆ ತುತ್ತಾಗಿ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಯಾದವ್ ಅವರನ್ನ ವಿನಂತಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಮನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಸಚಿವರು ಈ ಬಗ್ಗೆ ತುರ್ತು ಗಮನ ಹರಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸಾಕಷ್ಟು ಸಚಿವರು, ಹಾಸನದ ಸಂಸದರು ಕೂಡ ಇತ್ತೀಚೆಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮನವಿಗಳು ಸಲ್ಲಿಕೆಯಾಗುತ್ತಿದೆ. ಜನರ ಬೇಡಿಕೆಗಳು ನಿರಂತರವಾಗಿ ಈ ಕೂಗು ಆಗಿಂದಲೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅನ್ನೋದು ನಿರಂತರ ಕೂಗಿದೆ ಜಿಲ್ಲೆಯ ಜನರಿಂದ. ಬಟ್ ಇವತ್ತವರೆಗೂ ಕೂಡ ಅದು ಪರಿಹಾರ ಆಗಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಕೂಡ ಈಗ ಹಾಸನದಲ್ಲಿ ಸಮಾವೇಶ ನಡೆಸಿದಾಗ ಅಲ್ಲಿ ಹೇಳಿದ್ರು, ಹಾಸನದ ಜಿಲ್ಲೆಯ ಮಾನವ ಕಾಡಾನೆಗಳ ಸಂಘರ್ಷಕ್ಕೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮಿಸ್ತೀವಿ ಅಂತ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಫಾಲೋಅಪ್ ಆಗಬೇಕು, ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬಹುದು ಅನ್ನೋದು ಕಾರ್ಯರೂಪಕ್ಕೆ ಬರಬೇಕಾಗತ್ತೆ. ವಿಧಾನಸಭೆಯಲ್ಲಿಂದು ಆಡಳಿತ ಪಕ್ಷದ ಶಾಸಕ ಕೆ.ಎಂ. ಶಿವಲಿಂಗೇಗೌಡ, ಅರಸೀಕೆರೆ ಶಾಸಕರು ವಿರೋಧ ಪಕ್ಷದ ಶಾಸಕರುಗಳನ್ನ ಉದ್ದೇಶಿಸಿ ಏಕವಚನದಲ್ಲಿ ಅಸಂಸದೀಯ ಪದಗಳನ್ನ ಬಳಸಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಯಾಕೆ, ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನ ಮರುಸ್ಥಾಪಿಸಬೇಕು, ವಿಬಿಜಿ ರಾಮ್ಜಿ ಯೋಜನೆಯನ್ನ ರದ್ದು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನ ಆಗ್ರಹಿಸತಕ್ಕಂಥ ಸರ್ಕಾರದ ಅಧಿಕೃತ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಕೆ.ಎಂ. ಶಿವಲಿಂಗೇಗೌಡರು ಭಾಗವಹಿಸಿದ್ರು. ಈ ವೇಳೆಯಲ್ಲೇ ಅಬಕಾರಿ ಹಗರಣದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗಿಳಿದು ಧರಣಿ ನಡೆಸ್ತಾ ಇದ್ರು. ಧರಣಿ ನಡುವೆ ಜೆಡಿಎಸ್ ಬಿಜೆಪಿ ಸದಸ್ಯರು ಏರಿದ ಧ್ವನಿಯಲ್ಲಿ ಘೋಷಣೆ ಕೂಗ್ತಾ ಇದ್ರು. ಶಿವಲಿಂಗೇಗೌಡರು ಭಾಷಣ ಮಾಡಕ್ಕಾಗ್ತಾ ಇರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಶಿವಲಿಂಗೇಗೌಡರು ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ವಿರೋಧ ಪಕ್ಷದ ಸದಸ್ಯರು ಅದನ್ನ ಹಾಸ್ಯ ಮಾಡ್ಕೊಂಡು ನೃತ್ಯ ಮಾಡ್ತಾ ಧರಣಿ ಮಾಡ್ತಾ ಇದ್ದಾರೆ, ಅವರಿಗೆ ಗಂಭೀರತೆ ಇಲ್ಲ ಅಂತ ಟೀಕಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಶರಣು ಸಲಗರ ಅವರು ಜೆಡಿಎಸ್ ಪಕ್ಷಕ್ಕೆ ಕೈ ಕೊಟ್ಟ, ದೇವೇಗೌಡರಿಗೆ ದೋಖಾ ಮಾಡಿದ, ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡ ಅಂತ ಹೇಳಿ ಧಿಕ್ಕಾರ ಕೂಗುವ ಮೂಲಕ ಶಿವಲಿಂಗೇಗೌಡರನ್ನ ಮತ್ತಷ್ಟು ಪ್ರಚೋದಿಸಿದರು. ಇದರಿಂದ ಕೆಂಡಾಮಂಡಲ ಆದ ಶಿವಲಿಂಗೇಗೌಡರು ಗಂಭೀರವಾದ ಚರ್ಚೆ ನಡಿಬೇಕಾದ್ರೆ ಕೋತಿಗಳನ್ನು ಕುಣಿತಾ ಇದ್ದೀರಿ, ಗಂಭೀರವಾಗಿ ಧರಣಿ ಮಾಡ್ತಾ ಇಲ್ಲ, ನಾನ್ ಯಾವಾಗ್ಲೂ ಕೂಡ ಮಾತನಾಡಕ್ ನಿಂತ್ರೆ RSS ಹಿನ್ನೆಲೆ ಇರ್ತಕ್ಕಂಥ ಬಿಜೆಪಿಯ 3-4 ಮಂದಿ ಶಾಸಕರು ಅಡ್ಡಿಪಡಿಸ್ತಾರೆ. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆ ಇಲ್ವಾ, ಯೋಗ್ಯತೆ ಕೆಟ್ಟವರು, ಅದು ಇದು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ರು. ವಿರೋಧ ಪಕ್ಷದ ನಾಯಕ ಅಶೋಕ್ ತಮ್ಮ ಶಾಸಕರನ್ನ ನಿಯಂತ್ರಿಸಬೇಕು ಅಂತ ಒತ್ತಾಯಿಸಿದ್ರು.
ಇನ್ನು ಶರಣು ಸಲವರ ಅವರು ಘೋಷಣೆ ಕೂಗೋದನ್ನ ಮುಂದುವರೆಸಿದ್ರು. ಆಗ ಮತ್ತಷ್ಟು ರೋಷಾವೇಶಕ್ಕೆ ಒಳಗಾದ ಶಿವಲಿಂಗೇಗೌಡರು, ಹೆಂಡತಿನ ತಹಸೀಲ್ದಾರರು ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋದು ನಿನ್ನ ನನ್ನ ವಿರುದ್ಧ ಘೋಷಣೆ ಕೂಗ್ತೀಯಾ ಅಂತ ವಾಗ್ದಾಳಿ ನಡೆಸಿದ್ರು. ನಿನ್ನ ಅಪ್ಪಂಗ ನಾನು ಕೈಕೊಟ್ಟು ಬಂದಿದ್ದೀನ ಅಂತ ರೊಚ್ಚಿಗೆದ್ರು. ಸಭಾಧ್ಯಕ್ಷರೇ ನನ್ನ ವಿರುದ್ಧ ವೈಯಕ್ತಿಕವಾಗಿ ದಾಳಿ ನಡೆಸ್ತಾ ಇದ್ದಾರೆ, ಅವ್ರನ್ನೆಲ್ಲ ಹೊರಗಡೆ ಹಾಕಿ ಅಂತ ಕೇಳ್ಕೊಂಡ್ರು. ಒಟ್ಟಿನಲ್ಲಿ ಒಂದು ಸದನದಲ್ಲಿ ಫೈನ್, ವೈಯಕ್ತಿಕ ಹಿತಾಸಕ್ತಿಗಳಿಗೆ ಸದನ ಈ ರೀತಿ ಬಲಿ ಆಗಬಾರ್ದು, ಹಂಗ್ ಬಲಿ ಆಗ್ತಾ ಇದೆ. ಆಮೇಲೆ ಜನ ಇವತ್ತು ಲೈವ್ ಅಲ್ಲಿ ನೋಡ್ತಾ ಇದ್ದಾರ್ರಿ, ಇದೇನ್ ಪಾರ್ಲಿಮೆಂಟ್ ಹೌಸಾ ಬಿಗ್ ಬಾಸ್ ಹೌಸಾ ಅಂತ ಜನ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇವ್ರನ್ನೆಲ್ಲ ಆಯ್ಕೆ ಮಾಡಿ ನಾವು ಅಲ್ಲಿ ಕಳಿಸ್ಕೊಟ್ಬಿಟ್ಟು ಒಂದು ಪಾರ್ಲಿಮೆಂಟ್ ಹೌಸ್ ಅಲ್ಲಿ ನಿಂತ್ಕೊಂಡು ಈ ತರ ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕ, ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತಿಯ, ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನಿಮಗೆ ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲೇ ಹೇಳಿದೀನಿ ನಾನು, ನಿನ್ ಯೋಗ್ಯತೆ ಬೆಂಕಿ ಹಾಕ, ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧ ವಿಶೇಷ ಅತಿಥಿಗಳ ಆಗಮನಕ್ಕೆ ಸಾಕ್ಷಿಯಾಗಿತ್ತು. ಸಕಲೇಶ್ಪುರದ ಕೌಡಹಳ್ಳಿಯಲ್ಲಿರ್ತಕ್ಕಂಥ ಎನ್.ಕೆ. ಗಣಪಯ್ಯ ಕಿಬುಡು ಮತ್ತೆ ಮೂಕ ಮಕ್ಕಳ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಸದನದ ಕಲಾಪಗಳನ್ನ ವೀಕ್ಷಿಸಿ ಗಮನ ಸೆಳೆದರು. ಸಕಲೇಶ್ಪುರ, ಆಲೂರು, ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಸದನದ ಕಾರ್ಯಕಲಾಪಗಳನ್ನ ವೀಕ್ಷಣೆ ಮಾಡೋದಕ್ಕೆ ಒಂದು ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ತಮ್ಮ ಕ್ಷೇತ್ರದ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ ಪ್ರಾಯೋಗಿಕ ಅರಿವನ್ನ ಮೂಡಿಸಬೇಕು ಎಂಬ ಉದ್ದೇಶದಿಂದ ಶಾಸಕರು ಮಕ್ಕಳನ್ನ ಬೆಂಗಳೂರಿಗೆ ಆಹ್ವಾನಿಸಿದ್ರು. ವಿಧಾನಸೌಧದ ಆವರಣಕ್ಕೆ ಆಗಮಿಸಿದ ಮಕ್ಕಳನ್ನ ಶಾಸಕರು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಅಂಡ್ ಮಕ್ಕಳಿಗೆ ಸದನದ ಒಳಾಂಗಣ ವೀಕ್ಷಣೆಗೆ ಅಗತ್ಯವಿರತಕ್ಕಂಥ ಎಲ್ಲ ಅಧಿಕೃತ ಅನುಮತಿಗಳು ಇವೆಲ್ಲವನ್ನು ಕೂಡ ಮುಂಚೆ ಮಾಡ್ಕೊಂಡಿದ್ರು. ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಕಲಾಪಗಳನ್ನ ವೀಕ್ಷಿಸೋಕೆ ಅನುಮತಿ ಮಾಡಿಕೊಟ್ರು. ಇನ್ನು ಶಾಸಕರು ಮಕ್ಕಳನ್ನ ಕರ್ಕ ಬಂದಿದ್ದ ರೀತಿನೇ ಒಂಥರ ಖುಷಿ ಕೊಡುತ್ರಿ. ಆ ವಿಡಿಯೋ ಒಂದನ್ನ ಹಾಕೊಂಡಿದ್ದಾರೆ, ನನಗಂತೂ ನೋಡಿ ಬಹಳ ಖುಷಿ ಆಯ್ತು. ಅದನ್ನ ಸಿಮೆಂಟ್ ಮಂಜು ಅವರ ಈ ಕಾರ್ಯ ಬಹಳಷ್ಟ ಖುಷಿ ತಂತು ನನಗೆ. ಆ ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡ್ ಬರ್ತಾರೆ, ಬಂದ ತಕ್ಷಣ ಮಕ್ಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ವಿಧಾನಸೌಧದ ಮುಂದೆ ಮಕ್ಕಳನ್ನ ನಿಲ್ಸಿ ಇವರು ನಿಂತ್ಕೊಂಡು ಒಂದು ಫೋಟೋ ತಗೊಳ್ತಾರೆ. ಇದಾದ ಮೇಲೆ ಕಲಾಪ ಕರ್ಕೊಂಡು ಹೋಗ್ತಾರೆ, ಕಲಾಪ ತೋರಿಸ್ತಾರೆ. ಅದಾದ ಮೇಲೆ ಮಕ್ಳಿಗೆ ಕರ್ಕೊಂಡು ಹೋಗಿ ಅಲ್ಲೇ ಒಳ್ಳೆ ಭೋಜನ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಮಕ್ಕಳನ್ನ ಮತ್ತೆ ಊರಿಗೆ ವಾಪಸ್ ಕಳಿಸ್ಕೊಡ್ತಾರೆ ಜೋಪಾನವಾಗಿ. ಯಾವ ಶಾಸಕರಿಗೆ ಈ ಬಗ್ಗೆ ಈ ತರದ್ದೆಲ್ಲ ಒಂದು ಆಲೋಚನೆ ಬರಬಹುದು? ಯಾರು ಮಾಡಿದ್ದಾರೆ ನಮ್ಮ ಜಿಲ್ಲೆಯವರು? ಯಾವ ಶಾಸಕರು ಮಾಡಿದ್ರು? ಸಿಮೆಂಟ್ ಮಂಜು ಅವರು ಮಾಡಿದ್ರು. ಶಾಸಕರ ವಿಶಿಷ್ಟ ಕಾರ್ಯಕ್ಕೆ ಶಾಲೆಯ ಶಿಕ್ಷಕ ವೃಂದ, ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲೂ ಅದರಲ್ಲೂ ವಿಶೇಷವಾಗಿ ದೈಹಿಕ ಸವಾಲು ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇಂತಹ ದೊಡ್ಡ ವೇದಿಕೆಯನ್ನ ಪರಿಚಯಿಸಿದ್ದು ಶ್ಲಾಘನೀಯ ಅಂತ ಕ್ಷೇತ್ರದ ಜನ ಲಿಟ್ರಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಸಿಮೆಂಟ್ ಮಂಜು ಅವರ ಈ ಕಾರ್ಯವನ್ನು ಮೆಚ್ಕೊಬೇಕು. ಹೌದಾ? ಜಸ್ ಆ ವಿಡಿಯೋ ನೋಡಿ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಕಾರೆಕೆರೆ ಕಾವಲು ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಕಳೆದ 6 ದಶಕಗಳಿಂದ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ 47 ಭೂಹೀನ ದಲಿತ ಕುಟುಂಬಗಳಿಗೆ ಭೂಮಿಯನ್ನ ಮಂಜೂರು ಮಾಡಬೇಕು ಹಾಗೂ ಈ ಹಿಂದೆ ನಿಯಮಬಾಹಿರವಾಗಿ ಮಂಜೂರಾಗಿರ್ತಕ್ಕಂಥ ದರಖಾಸ್ತನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ 1966ರಲ್ಲಿ ಕಾರೆಕೆರೆ ಕಾವಲಿನ ಸುಮಾರು 246 ಎಕರೆ ಭೂಮಿಯನ್ನ 30 ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಲಾಗಿತ್ತು. ಆದರೆ ಈ ಪೈಕಿ ಕೇವಲ 10 ಕುಟುಂಬಗಳು ಮಾತ್ರ ಸ್ಥಳದಲ್ಲಿ ವಾಸವಿದ್ದು
ಭೂಮಿ ಉಳುಮೆ ಮಾಡ್ತಾ ಇದ್ದಾವೆ. ಉಳಿದ 20 ಕುಟುಂಬಗಳು ಅಂದಿನಿಂದ ಇವತ್ತವರೆಗೂ ಕೂಡ ಈ ಪ್ರದೇಶಕ್ಕೆ ಬಂದೇ ಇಲ್ಲ, ಹಾಗೂ ಈ ಭೂಮಿಯನ್ನ ಸ್ವಾಧೀನಕ್ಕೆ ಪಡ್ಕೊಂಡಿಲ್ಲ. ಬದಲಾಗಿ ಕಳೆದ 60 ವರ್ಷಗಳಿಂದ ಅದೇ ಗ್ರಾಮದ ಬೇರೆ 47 ಭೂಹೀನ ದಲಿತ ಕುಟುಂಬಗಳು ಈ ಜಮೀನಲ್ಲೇ ಸಾಗುವಳಿ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದಾವೆ. ಈ ಹಿಂದೆ ಹಲವು ಬಾರಿ ಬಗರ್ ಹುಕುಂ ಅಡಿಯಲ್ಲಿ ನಮೂನೆ 50, 53 ಹಾಗೂ 57ರಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಅದು ಪ್ರಯೋಜನ ಆಗಿಲ್ಲ. 2002ರಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದರ್ಖಾಸ್ತು ರದ್ದುಗೊಳಿಸುವ ಕುರಿತು ಮೈಸೂರು ವಿಭಾಗೀಯ ಕಚೇರಿಗೆ ಪತ್ರವನ್ನು ಬರಲಾಗಿತ್ತು. 2022ರಲ್ಲಿ ವಿಭಾಗೀಯ ಕಚೇರಿಯಿಂದ ಸ್ಪಷ್ಟೀಕರಣ ಕೇಳಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು. ಜಿಲ್ಲಾಡಳಿತ ಇವರೆಗೂ ಕೂಡ ಯಾವುದೇ ಸಕಾರಾತ್ಮಕವಾಗಿ ಕ್ರಮ ಕೈಗೊಳ್ತಾ ಇಲ್ಲ ವಿಚಾರವಾಗಿ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಕೂಡ ಮಾತನಾಡಿ, ಕೃಷಿಯನ್ನೇ ನಂಬಿ ಬದುಕ್ತಾ ಇರತಕ್ಕಂತ ಈ ಬಡ ಕುಟುಂಬಗಳಿಗೆ ಬೇರೆ ಯಾವುದೇ ಆದಾಯ ಮೂಲ ಇಲ್ಲ. ಆದ್ರಿಂದ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣವನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅನುಭವದಲ್ಲಿ ಇಲ್ಲದವರ ಮಂಜೂರಾತಿಯನ್ನ ತಕ್ಷಣ ರದ್ದುಪಡಿಸಬೇಕು. ದೀರ್ಘಾವಧಿಯಿಂದ ಸಾಗುವಳಿ ಮಾಡ್ತಾ ಇರತಕ್ಕಂತ 47 ದಲಿತ ಕುಟುಂಬಗಳಿಗೆ ಭೂಮಿಯನ್ನ ಸಕ್ರಮಗೊಳಿಸಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಒತ್ತಾಯಿಸಿದ್ರು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಾರೆಕೆರೆ ಕಾವಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಳೆದ 60 ವರ್ಷಗಳಿಂದ ಅಲ್ಲಿ ಸುಮಾರು 48ರಿಂದ 49 ದಲಿತ ಕುಟುಂಬಗಳು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. 1966ನೇ ಇಸ್ವಿಯಲ್ಲಿ ಆ ಊರಿನ ಸುಮಾರು 30 ಜನ ದಲಿತ ಕುಟುಂಬಗಳಿಗೆ ಸರ್ಕಾರ ಈ ಭೂಮಿಯನ್ನು ದರ್ಖಾಸ್ತು ಜಮೀನು ಆಧಾರದ ಮೇಲೆ ಮಂಜೂರು ಮಾಡಿತ್ತು. 20 ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ. ಆ ಖಾಲಿ ಇದ್ದಂಥ ಜಾಗದಲ್ಲಿ ಉಳಿದಂಥ ಆ ಗ್ರಾಮದ ಸುಮಾರು 48 ಕುಟುಂಬಗಳು ಕಳೆದ 60 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಈಗ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ, ನಾವು ಇಷ್ಟು ದೀರ್ಘಾವಧಿಯ ಕಾಲದಲ್ಲಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಹಿಂದೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರೂ ಆ ಭೂಮಿಗೆ ಬರಲಿಲ್ಲ, ಅಲ್ಲಿ ವಾಸನೂ ಇಲ್ಲ. ಆ ಮಂಜೂರಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಸ್ಥಳ ಪರಿಶೀಲನೆ ಮಾಡಿ ಯಾರು ಹಾಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಈ ಭೂಮಿಯನ್ನು ನೀವು ಮಂಜೂರು ಮಾಡಿಕೊಡ್ಬೇಕು, ಅದನ್ನು ಅನುಭವಿಸೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾಯಿದ್ವಿ. ಮತ್ತು ಇದನ್ನು ಸಾಮಾನ್ಯ ಪ್ರಕರಣ ಅಂತ ಪರಿಗಣಿಸಬಾರ್ದು, ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಲ್ಲಿರ್ತಕ್ಕಂಥ ದಲಿತರಿಗೆ, ರೈತರಿಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮರುಮಂಜೂರಾತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಮಲ್ಲಿಪಟ್ಟಣ ಹೋಬಳಿಯ ಜೋಗಿ ಹೊಸಹಳ್ಳಿ ಗ್ರಾಮಸ್ಥರು ಅರ್ಕಲಗೂಡು ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಸೋಮವಾರ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡ್ತಾ, ನಮ್ಮ ಗ್ರಾಮ ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುತ್ತೆ. ಗ್ರಾಮದಲ್ಲಿ ಕಳೆದ 4 ತಿಂಗಳಿಂದ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ನೀರು ಸರಬರಾಜು ಮಾಡ್ತಾ ಇದ್ದಂತ ಕೊಳವೆ ಬಾವಿಯ ಮೋಟಾರ್ ಪಂಪ್ ಕುಸಿದು ಬಿದ್ದಿತ್ತು. ಇದನ್ನ ಮೇಕೆತ್ತಿ ಸರಿಪಡಿಸಿದ್ರು ಕೂಡ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ತಾತ್ಪರ್ಯ ಎದುರಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತಿ ಪಿಡಿಒ ಅವರ ಗಮನಕ್ಕೆ ತಂದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇವತ್ತವರೆಗೂ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಈ ಕುರಿತು ಸಹ ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ಮನವಿ ಸ್ವೀಕರಿಸಿದ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಡಿಡಿ ಪ್ರಕಾಶ್ ಈ ಕುರಿತು ಗಮನ ಹರಿಸಿ 1-2 ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ರು. ಆಮೇಲೆ ಪ್ರತಿಭಟನಾಕಾರರು ವಾಪಸ್ ಹೋದ್ರು. ಏನೋ ಪ್ರತಿಭಟನೆಯಲ್ಲಿ ಚಂದ್ರೇಗೌಡ, ಮಂಗಳ, ರೇಣುಕಾ, ಪುಟ್ಟಲಕ್ಷ್ಮಿ, ಶೋಭಾ ಅಂತಕ್ಕಂಥವ್ರು ಹಾಜರಿದ್ರು. ನನ್ನ ಹೆಸರು ಚಂದ್ರೇಗೌಡ ಅಂತೇಳಿ ಜೋಗಿ ಹೊಸಳ್ಳಿ ಗ್ರಾಮ, ಹೆಗ್ಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿರ್ತಕ್ಕಂಥ ಜೋಗಿ ಹೊಸಳ್ಳಿನಲ್ಲಿ ಸುಮಾರು 4ರಿಂದ 5 ತಿಂಗಳಿಂದ ನೀರಿಲ್ಲ. ಫೀಡ್ ಆವಾಗ ಹೋಗ್ತಾ ಹೇಳ್ತಾ ಇರ್ತೀವಿ, ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಲಾಸ್ಟಿಗೆ 1-2 ತಿಂಗಳ ಹಿಂದೆ ಹೋದೆ, ತಾಲೂಕ್ ಪಂಚಾಯತಿ ಅವ್ರಿಗೆ ಹೇಳಿದ್ದೀವಿ, KEB ಅವ್ರಿಗೆ ಹೇಳ್ತಾ ಇದ್ದೀವಿ, ನಮಗೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿಯಿಂದ, ನಾವೆಲ್ಲಿಂದ ತಂದು ಕೊಡೋಣ ಅಂತೇಳಿ ಅವ್ರು ನಮ್ಮ ಮೇಲೆ ಹೇಳ್ತಾರೆ. ಆಮೇಲೆ ಸದ್ಯಕ್ಕೆ ಟ್ಯಾಂಕರ್ ನೀರಾರು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ 3 ದಿವಸ ಕಳಿಸಿದ್ರು ಸರ್. 3 ಟ್ಯಾಂಕರ್ ನೀರು ಕಳಿಸಿದ್ದಾರೆ. ಅದೇ 30 ಟ್ಯಾಂಕಿಗೆ ಬರ್ಕೊಂಡವ್ರ ಏನೋ ಗೊತ್ತಿಲ್ಲ. ಅದರಲ್ಲೂ PDO ಭಾರಿ ನಮ್ಮ ಪಂಚಾಯತಿಗೆ ಇದುವರೆಗೆ ಬಂದಿರ್ತಕ್ಕಂಥ PDOಗಳಲ್ಲಿ ಭಾರಿ ವರ್ಸ್ಟ್ PDO ಇವರು ಆಗಿರ್ತಾರೆ. ಅವರು ಪಂಚಾಯತಿಯಿಂದ ತೆಗೆದು ಹಾಕಬೇಕು ಅರ್ಜೆಂಟಿಗಾಗಿ ಅವ್ರನ್ನ, ಇಲ್ಲ ಅಂದರೆ ಗ್ರಾಮಗಳಲ್ಲಿ ಭಾರಿ ಆಗು ಹೋಗುಗಳಲ್ಲಿ ಇವರು ಏನು ನಿಭಾಯಿಸ್ತಾ ಇಲ್ಲ. ಹಾಗಾಗಿ ಅರ್ಜೆಂಟ್ ನಮಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡೋಕ್ಕಾದರೆ ಆಗಲಿ, ಇಲ್ಲ ಅಂತಂದರೆ ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯತಿ ಜೋಗಿ ಹೊಸಳ್ಳಿ ವಿಲೇಜು ಇವರು ಪಬ್ಲಿಕ್ಸು ಇವತ್ತು ಒಂದು 15-20 ಜನ ಬಂದು 4-5 ತಿಂಗಳಿಂದ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೆ ಆ ಗ್ರಾಮದಿಂದ ನಮಗೆ ಯಾವುದು ಕಂಪ್ಲೇಂಟ್ ನಮಗೆ ಬಂದಿರಲಿಲ್ಲ, ಅಥವಾ PDOನು ಕೂಡ ನಮ್ಮ ಗಮನಕ್ಕೆ ತಂದಿಲ್ಲ. ಯುವ ಸರ್ಗೇನಾದರೂ ಹೇಳಿದ್ರೆ ಅವರು ತಕ್ಷಣ ನೀವೇ ಬಗೆಹರಿಸಿ ನಿಮ್ಮ
ವರ್ಗಾವಂತರದ್ದು ಅಮೌಂಟ್ ಇಟ್ಕೊಂಡು ಅಥವಾ ಬೇರೆ ಪರ್ಯಾಯ ಮಾರ್ಗಗಳನ್ನ ಪ್ರೈವೇಟ್ ಬೋರ್ಲಿಂದ ತಗೊಳತಕ್ಕಂಥದ್ದು ಅಥವಾ ಬೋರ್ವೆಲ್ ರಿಪೇರಿ ಮಾಡಿಸ್ತಕ್ಕಂಥದ್ದು ಈ ಥರದ್ದು ಪರ್ಯಾಯ ಮಾರ್ಗಗಳನ್ನ ಹೇಳಿರ್ತಾರೆ. ಆದರೆ ಇಷ್ಟೊಂದು ತೀವ್ರವಾಗಿದೆ ಅಂತ ನಮಗೆ ಗಮನದಲ್ಲಿ ಇರಲಿಲ್ಲ. ಈಗಾಗಲೇ ನಾವು ಪಿ ಡಿ ಒಗೆ ಮಾತಾಡಿದ್ದೀವಿ. ಪಿ ಡಿ ಒ ಇವತ್ತು ಸಂಜೆ ಒಳಗೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅಥವಾ ಬಗೆಹರಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವೇ ನಿಮ್ಮ ಗ್ರಾಮಕ್ಕೆ ಬಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಲಿಕ್ಕೆ ವಿಡಿಯೋ ಬಗ್ಗೆನೇ ಆಕ್ಷನ್ ತಗೋಬೇಕು. ಸರಿ ಹೇಳಿ ಊರಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗಿದೆ ನೀರಿಗೆ ಅಂತವ? ನೀರಿಗೆ ಬೋರು ಕುಸ್ತು ಹೋಗಿದೆ, ಅದು ಎತ್ತಕ್ಕಾಗಲ್ಲ ಅಂತ ಕೊಡ್ತಾ ಇಲ್ಲ ನೀರು. ನೀವು ನೀರು ಬರಲ್ಲ, ಕುಸ್ತು ಹೋಗಿದೆ. ಎಷ್ಟು ದಿನದಿಂದ ಗ್ರಾಮ ಪಂಚಾಯತಿಗೆ ಹೇಳ್ತಿದ್ದೀರಮ್ಮ? 4-5 ತಿಂಗಳಾಯ್ತು. ಪಿ ಡಿ ಒ ಏನು ಹೇಳ್ತೀರಮ್ಮ? ಪಿ ಡಿ ಒ ನಮಗೆ ಫೋನಿಗೆ ಸಿಕ್ಕಿಲ್ಲ ಸರ್, ಸಿಕ್ಕೋದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಪಂಚಾಯತಿ ಹತ್ರ ಹೋಗಿದ್ರ ನೀವು? ವಾಟರ್ ಮ್ಯಾನ್ ಕೇಳ್ತೀವಿ, ಬರ್ತಾರಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಾಡ್ತಾರಂತೆ 4 ದಿವಸದಲ್ಲಿ ಅಂತ ಹಬ್ಬದಲ್ಲಿ 4 ದಿವಸದಲ್ಲಿ ಬರ್ತಾರಂತೆ ಅಂತ ನನ್ನ ಜೊತೆನೆ ಹಂಗಂತ ಹೇಳ್ತಿರ್ತಾನೆ. ನಾವು ಯಾವಾಗ್ಲೂ ನಾನು ನೆನ್ನೆನೂ ಕೇಳಿದೆ ಯಾವಾಗ ಬರ್ತಾರಂತ ಅಂತ, ಗೊತ್ತಿಲ್ಲ ಅಂದ ನೆನೆ. ಇಲ್ಲಿವರೆಗೂ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ವಾ ಪಿ ಡಿ ಒ? ಅವ್ರನ್ನ ನೋಡೇ ಇಲ್ಲ ಸರ್, ಬಂದಿಲ್ಲ. ನಾವು ನೋಡೇ ಇಲ್ಲ. ಪಿ ಡಿ ಒ ಅಂತ ಯಾರೋ ಇವ್ರ ಮನೆಗೆ ಹೋಗೋತಿ ಪಿ ಡಿ ಒ ಅನ್ಕಂದೆ ಅವತ್ತು. ಹೌದಾ? ಹಾಸನ ಜಿಲ್ಲಾ ಪ್ರಾಧಿಕಾರ ಚುನಾವಣೆಯಲ್ಲಿ ಬೇಲೂರು ಪುರಸಭೆಯ ಸದಸ್ಯರಾದ ಶೈಲೇಶ್ ಅವರು ಸ್ಪರ್ಧಿಸಿ ಜಯ ಸಾಧಿಸಿದ್ದಾರೆ. 3 ಮಂದಿ ಸ್ಪರ್ಧಿಸಿದ್ದ ಈ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ಅವಕಾಶವಿದ್ದು ಪುರಸಭೆ ಸದಸ್ಯರಾದ ಮೀನಾಕ್ಷಿ ವೆಂಕಟೇಶ್ ಹಾಗೂ ಶೈಲೇಶ್ ಅವರು ವಿಜಯಿಗಳಾಗಿದ್ದಾರೆ. ಜಾಮುಲ್ ಅವರು ಈ ಮೂಲಕ ಸೋಲನ್ನ ಕಾಣಬೇಕಾಗಿದೆ. 17 ಮಂದಿ ಕಾಂಗ್ರೆಸ್ ಸದಸ್ಯರಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ಪಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಕೆಲವು ಒಂದ್ ಕಡೆ ಮುಖಭಂಗ ಅಂತ ಹೇಳಲಾಗ್ತದೆ. 17 ಜನ ಸದಸ್ಯರಿದ್ದಾರೆ, ಅದು ಕೂಡ ಜಯ ಗಳಿಸಕ್ಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಶೋಕ್, ನನ್ನನ್ನ ಕುತಂತ್ರದಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಪುರಸಭೆಯಲ್ಲಿ ಟೇಬಲ್ ಚೇರ್ ಹೊಡೆದು ಗಲಾಟೆ ಸೃಷ್ಟಿಸಿದ್ರು. ಆದ್ರೆ ಇವತ್ತು ಬಂದಿರತಕ್ಕಂತ ಈ ಜಯ ಸತ್ಯಕ್ಕೆ ದೊರೆತಿರ್ತಕ್ಕಂಥ ಜಯ. ಕಾಂಗ್ರೆಸ್ ಪಕ್ಷದ ಶಿವರಾಮ್ ಅವರಿಗೆ ಈ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಆಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಸದಸ್ಯರು ಮತ್ತೆ ಕಾರ್ಯಕರ್ತರು ಹಾಗೂ ಮುಖಂಡರು ಬಸವೇಶ್ವರ ವೃತ್ತದ ಬಳಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಾಸನ ಜಿಲ್ಲಾ ಯೋಜನಾ ಪ್ರಾಧಿಕಾರದ ಒಂದು ಎಲೆಕ್ಷನ್ ಇರುತ್ತೆ. ಆ ಒಂದು ಎಲೆಕ್ಷನ್ನಲ್ಲಿ ನಮ್ಮ ಶೈಲೇಶ್ ಅವರು ನಿಂತಿರ್ತಾರೆ. ಆ ಶೈಲೇಶ್ ಅವರಿಗೆ ವಿಜಯ ಆಗಿ ಇವತ್ತು ಒಳ್ಳೆ ಒಂದು ವ್ಯಕ್ತಿಗೆ ಒಳ್ಳೆಯದಾಗಿದೆ ಅಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸುಮಾರು 3 ಜನ ನಿಂತಂಥ ಒಂದು ಯೋಜನಾ ಪ್ರಾಧಿಕಾರದ ಸದಸ್ಯರುಗಳಿಗೆ 2 ಜನ ಗೆಲ್ಲುವ ಅವಕಾಶ ಸಿಕ್ಕಿದೆ. ಅದರಲ್ಲಿ ಮೀನಾಕ್ಷಿ ವೆಂಕಟೇಶ್ ಎಂಬುವರು ಒಬ್ಬರು ಮತ್ತು ಶೈಲೇಶನವರು, ಇನ್ನೊಬ್ಬರು ಜಮಾಲ್ ಎಂಬುವರು ನಿಂತಿದ್ರು, ಅವರು ಸೋತಿರ್ತಾರೆ. ಹಾಗಾಗಿ ನೋಡಿ, ಈ ಪುರಸಭೆಯಲ್ಲಿ ಸುಮಾರು 17 ಜನ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ವರ್ಗದ ಇದ್ದಿತ್ತು. ಆದರೆ 17 ಜನ ಇದ್ದರೂ ಸಹ ಒಂದು ಕ್ಯಾಂಡಿಡೇಟ್ ಗೆಲ್ಲೋಕ್ಕೆ ಅವರಿಗೆ ಅವಕಾಶ ಆಗಿಲ್ಲ. ನೋಡಿ ಯಾವ ಥರ ದುರದೃಷ್ಟ ನತದೃಷ್ಟ ಅನ್ನೋದಕ್ಕೆ ಇದೇ ಒಂದು ಎಲೆಕ್ಷನ್ನು ಉದಾಹರಣೆ. ಸದಸ್ಯರನ್ನು ಸದಸ್ಯತ್ವನ ತೆಗಿಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಡಿ ಸಿ ಅವರಿಗೆ ನನ್ನ ವಿರುದ್ಧ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಇದು ಮಾಡಿದ್ರು. ಆದರೆ ದೇವರು ಶ್ರೀ ಚನ್ನಕೇಶವ ನನಗೆ ಆಶೀರ್ವಾದ ಮಾಡಿ ಈ ವಿಘ್ನೇಶ್ವರನ ಆಶೀರ್ವಾದದಿಂದ ಡಿ ಸಿ ಕೋರ್ಟು ಸಹ ನನ್ನ ಪರವಾದಂಥ ಜಯವನ್ನು ಗಳಿಸಿಕೊಡ್ತು. ಹಾಗಾಗಿ ನೋಡಿ, ಅದು ಸಹ ಒಂದು ಜಯ ನನಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಚನ್ನಕೇಶವನ ಆಶೀರ್ವಾದದಿಂದ ಹೈಕೋರ್ಟ್ ಗೆದ್ದರೆ ಮತ್ತೆ ಪುರಸಭಾ ಅಧ್ಯಕ್ಷರಾಗಿ ನಾನು ಕೂರ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲ್ನಾಡ್ ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ, ಕೇಂದ್ರ ಸಚಿವರೊಂದಿಗೆ ಎಚ್ಡಿಕೆ ಚರ್ಚೆ, ವರದಿ ಕೇಳಿದ ಅರಣ್ಯ ಸಚಿವರು. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು, ಸದನದಲ್ಲಿ ಶಿವಲಿಂಗೇಗೌಡ ರುದ್ರಾವತಾರ, ಬಿಜೆಪಿ ವಿರುದ್ಧ ಏಕವಚನದಲ್ಲಿ ಗುಡುಗಿದ ಅರಸೀಕೆರೆ ಶಾಸಕ. ವಿಧಾನಸೌಧದಲ್ಲಿ ಸಕಲೇಶ್ಪುರದ ವಿಶೇಷ ಚೇತನ ವಿದ್ಯಾರ್ಥಿಗಳ ಕಲರವ, ಶಾಸಕ ಸಿಮೆಂಟ್ ಮಂಜು ಅವರಿಂದ ಆತ್ಮೀಯ ಸ್ವಾಗತ, ಶಾಸಕರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ. 60 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ರು ಸಿಗದ ಹಕ್ಕು, ಆಡಳಿತ ವಿಳಂಬ ಧೋರಣೆಗೆ ವಿವಿಧ ಸಂಘಟನೆಗಳ ಆಕ್ರೋಶ, ಕಾರೆಕೆರೆ ಕಾವಲು ದಲಿತ ಕುಟುಂಬಗಳಿಂದ ಧರಣಿ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಆಕ್ರೋಶ, ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ, 4 ತಿಂಗಳಿಂದ ನೀರಿಲ್ಲದೆ ಪರದಾಟ.
ಬೇಲೂರು ಪುರಸಭೆಯಲ್ಲಿ ರಾಜಕೀಯ ಸಮರ, ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಭರ್ಜರಿ ಜಯ, ಕಾಂಗ್ರೆಸ್ಗೆ ಭಾರೀ ಮುಖಭಂಗ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ ಸತ್ಯದ ಕಡೆ.